ಸಂಜೆ ಕಡೆ ಸ್ಕೂಲ್ ಬಿಡೋಣ ಬರ್ತಾವ ನೋಡ್ಬೇಕು ಬ್ಯಾಗ್ ವಜ್ಜಾಗಿ ಹೆಂಗೆ ಬರ್ತಾವ ಅಂತ ಕೇಳಿದ್ರೆ ಮಮ್ಮಿ ಮಮ್ಮಿ ನಂಬುದು ಮುಗೀತೆ ಮಮ್ಮಿ ಪಪ್ಪಗೆ ಬಾತ್ತೇಳೆ ಮಮ್ಮಿ ನಾಳಿಗೆ ಮಗ 5 ಗಂಟೆ ಸಾಯಂಕಾಲ ಬರ್ತಾನ ಬಂದು ಇದಕ್ಕೆ ಕುಂದಿರ್ಬೇಕತ್ತಾನ ಒತ್ತಿ ಬಂದದ ಕಳಿಲೇಗ್ಯದ್ರಿ ಹೋಗಿ ಮಮ್ಮಿಗೆ ಹೇಳ್ತಾನೆ ಅಯ್ಯೋ ಮಮ್ಮಿ ಕಳಲಾಗ್ಯದೆ ಮಮ್ಮಿ 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 ಬಂದು ಕಳೆದಳ್ರಿ ಹೋಗ ಕೂತ ಮಗ ಮಮ್ಮಿ ಬರ್ಲಾಗ್ಯದೆ ಮಮ್ಮಿ ಮಮ್ಮಿ ಯಪ್ಪ ಮಮ್ಮಿಗೆ ಬರ್ಲಾಗ್ಯದ ನಿನಗೆಲ್ಲಿ ಬರ್ಬೇಕು ಕುರ್ಕುರಿ ಚಿಪ್ಸ್ ತಿಂದು ಬರ್ತದ ಹೊಡೆದು 2 ಅಂಗಳ ಚಜ್ಜಕ 11 ಹೋಳಿಗೆ ಹೊಡೆದು ಹೆಂಗಂದು ಅಲ್ಲಿ ಕೂತಾರ ನಮ್ಮ ಕಾಕವ್ರು ಮೊನ್ನೆ ಒಂದು ಊರಾಗ ಹೋಗಿನಿ ಕಾರ್ಯಕ್ರಮಕ್ಕೆ ಎಲ್ಲರೂ ನಗಲಕತ್ತಾರ ಇಬ್ರು ಹೆಣ್ಮಕ್ಳು ನಗಲಿಗ್ಯಾರ ಅಕ್ಕ ಯಾಕೆ ಎಲ್ಲರೂ ನಗಲಕತ್ತಾರ ನಿನಗೇನಾಗ್ಯದ ನಗಲಾಕಂದೇನ ಏನು ನಗತಾರೆ ಯಪ್ಪ ಸೇಮ್ ನಿನ್ನ ಮುಖನ ಮತ್ತೆ ಹಿಂಗೆ ಕಾಣಕತ್ತದ ಅವಾಗ ಹಿಂದಕ್ಕೆ ನನ್ನ ತಾಯಂದಿರು ಹಿಂಗೆಲ್ಲ ಕೂತು ಬಿಸಿ ಕಲ್ಲಿ ಕೂತು ಹಾಡ್ತಿದ್ರು ನಮ್ಮ ತಾಯಿದರು ಎಷ್ಟು ಚಂದ ಹಾಡ್ತಿರತ್ತೆ ಕೇಳಿದ್ರೆ ಆವಾಜ್ ಹಾಡು ನಿಮಗೆ ಯಾರಿಗೆ ಬರುವುದಿಲ್ಲ ರೀ ಸದ್ದ ಬರ್ತಾವೇನ್ರಿ ಹಾಡ ಕೇಳಿದ್ರೆ ನಮ್ಮ ಕಿವಿ ಪಾವನ ಆಗ್ಬೇಕು ನಿಮಗಂತ್ರ ಹಾಡನೇ ಬರಂಗಿಲ್ಲ ಮೊದಲು ಎಷ್ಟು ಚಂದ ಹಾಡ್ತಿದ್ರು ಸರದಾರ ನಿನ್ನಿಂದ ಸರುವೆಲ್ಲ ಮರತೇನ ಸರದಾರ ನಿನ್ನಿಂದ ಸರುವೆಲ್ಲ ಮರತೇನ ನೀ ಕಟ್ಟಿದ ತಾಳಿ ಗುಳದಾಳಿ ನೀ ಕಟ್ಟಿದ ತಾಳಿ ಗುಳದಾಳಿಯಿಂದ ಸಾಕಿದ ತವರ ಮರತೇನ ಹಾಡಿದ ಅಂಗಾಳ ಮರತೇನ ಉಂಡಿದ ಗಂಗಾಳ ಮರತೇನ ಇವು ನಮ್ಮ ತಾಯಂದಿರು ಹಾಡ್ತಿರು ಈಗ ನಮ್ಮ ಮಂದಿ ಸಣ್ಣ ಮಂದಿ ಹಾಡ್ತದ್ರಿ ಹಾಡನೇ ಬರಲಿ ಅವರಿಗೆ ಬಾದೂರ ನನ್ನ ಗಂಡ ಕಬ್ಬಿನ ಗೆಂಗನ್ಯಾಗ ಬಾದೂರ ನನ್ನ ಗಂಡ ಕಬ್ಬಿನ ಗೆಂಗನ್ಯಾಗ ಕುಡುಕುಡುದು ಇಸ್ಪೇಟ ಹಾಡ್ಯಾನ ಕುಡುಕುಡುದು ಇಸ್ಪೇಟ ಹಾಡ್ಯಾನ ನನ್ನ ಗಂಡ ಇಸ್ಪೆಟದನ ರಾಣಿನ ಜಗ್ಯಾನ ಬಾದೂರ ನನ್ನ ಗಂಡ ಕಬ್ಬಿನ ಗೆಂಗನ್ಯಾಗ ಇವು ಹಾಡ ಅಲ್ರಿ ನನ್ನ ತಾಯಂದಿರೇ ಚಲೋ 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 ಹಾಡ್ರಿ ಲಯ್ಯಣ್ಣ ಪದ ಇದ್ದವು ಎಡ್ ಚಂದ ಇದ್ದವು ಏನು ಬರಂಗಿಲ್ಲ ಅವ್ರಿಗೆ ಎಲ್ಲರಿಗೆ ಎಲ್ಲೆಲ್ಲಿ ಹಾಡವ್ರಿ ಅವಾಗ ಹಾಡು ಎಡ್ ಚಂದ ಇದ್ದವು ರೀ ಲಯ್ಯಣ್ಣೆ ಲಯ್ಯಣ್ಣೆ ಯಾಯ ದೇವರ ಎಣ್ಣೆ ತಾಂದಿ ಭಗವಂತನ ಮೊದಲೆಣ್ಣೆ ಈಗೇನು ಹಾಡ್ತೀರಿ ದೇವರಿಗೆ ಎಣ್ಣೆ ಹಚ್ಚಿರೆ ಲಯ್ಯಣ್ಣೆ ಮನೆ ಮಂದಿಗೆಲ್ಲ ಓ ಎಣ್ಣೆ ಹಚ್ಚಿರೆ ಲಯ್ಯಣ್ಣೆ ಅತ್ಯಾಳ ಐವೇಕಿ ಮಾವದನ ಬಿಕನಾಸಿ ಮನಿ ಮಂದಿನೇ ಪರದೇಶ ಹರ ಹರ ನಮ ಶಿವಗೆ ಊರ ಮುಂದಿನ ತ್ವಾಟ ತಂಬಾಕ ಬಲುಕಾಟ ಮದುಮಗುಳಾಗೆಳ ಕಲ್ಲುಗೂಟ ಹರ ಹರ ನಮ ಶಿವಗೆ ಊರ ಮುಂದಿನ ತ್ವಾಟ ತಂಬಾಕ ಬಲುಕಾಟ ಮದುಮಗಳಾಗೆಳ ಕಲ್ಲುಗೂಟ ಹರ ಹರ ನಮ ಶಿವಗೆ ಲಯ್ಯಣ್ಣೆ ಹಂದಾರ ಹರಿದೋಗ್ಲಿ ಬಾಸಿಂಗ ಬಿಚ್ಚೋಗ್ಲಿ ನನ್ನ ಹಾಡ ಕೇಳಿದವರು ನಿಮ್ಮ ಕಿವಿ ಸ್ವಚ್ಛಾಲೆ ಓ ಎಣ್ಣೆ ಇಂತಿಂತ ಹತ್ತಿ ಮೋಗ್ ಬೈತೀರಿ ಏನು ಹಾಡದ ಏನು ಉಳ್ದಾವ್ರಿ ಅವಾಗ ಹೆಂಗಿದ್ದು ಅಕ್ಕನ ಮನೆಗೆ ತಮ್ಮ ಬರ್ತಾನಂದ್ರೆ ತಾಕೆಡ್ ಚಂದ ಹಾಡ್ತಿಳು ಬಿಸಿ ಕಲ್ಲಿ ಕೂತು ವರ್ಣ ಮಾಡ್ತಿಳು ಕೊಟ್ರೆ ನನ್ನ ಮಗಳನ್ನ ತಮ್ಮಗೆ ಕೊಡ್ಬೇಕು ನನ್ನ ತವ್ರ ಮನೆ ಸನಿ ಮಾಡ್ಕೋಬೇಕಂತೇಳಿ ಹೆಂಗೆ ಹಾಡ್ತೇಳಿ ಅಂತ ಕೇಳಿದ್ರೆ ಅಣ್ಣನ ಅರೆತ್ತ ತಮ್ಮನ ಮೂರೆತ್ತ ಹಾಡದ ಪನ್ಯಾತ್ತ ಹದನಾರ ಹಾಡದಪ್ಪನ ಎತ್ತ ಹದಿನಾರ ಬರುವಾಗ ರಾಂಪುರ ಸೀಮಿ ನಡಗ್ಯಾವ ರಾಂಪುರ ಸೀಮಿ ನಡಗ್ಯಾವ 4 ಮಂದಿ ಅಣ್ಣತಮ್ಮರು ತಾಯಿಯ ಗುಣದವರು ತಾಂದಿಕಿತವರು ಹೆಚ್ಚಿನವರ ತಾಯಿಯಕ್ಕಿಂತ ಹೆಚ್ಚಿನವರ
ಇವು ಹಾಡ ಹಂಗಿಲ್ರಿ. ಇವು ಕೂತಾವ ನೋಡ್ರಿ ಎಡ್ತಂದು ಓಡಾಡತ್ತ ಹುಡುಗರು. ಅವು ಯಾರು ಹಿಡ್ಕೊಂಡು ಜೀನ್ಸ್ ಪ್ಯಾಂಟ್ಸ್ ಹುಡ್ಸ್ಯಾವ್ರಿ, ಅವಕ್ಕೊಂದು ಸೌನಿಗೆ ತ್ರಾಸ ಆಗತ್ತದ. ಅದು ಅಕ್ಕೋರು ನಿಮ್ಮ ಕೈ ಮುಗಿದು ಹೇಳ್ತೀನಿ, ಒಳ್ಳೆ ಒಳ್ಳೆ ಪ್ಯಾಂಟ್ ಹಾಕ್ರಿ, ಲೂಸ್ ಪ್ಯಾಂಟ್ ಹಾಕ್ರಿ. ಅವ್ಕೆ ಜೀನ್ಸ್ ಪ್ಯಾಂಟ್ ಹಾಕ್ತೀರಿ, ಉಂಡಿದ್ದು ಪಚ್ಚಿನಕ್ರಿ ಆಗಂಗಿಲ್ಲ ಈಗ ಅದ್ರಿ. ಅವು ಸಂಜೆಗೆ ಇದಕ್ಕೆ ಸಾಲಿ ಬಿಟ್ಟು ಬರ್ತಾವೆ ನೋಡ್ಬೇಕು, ಬ್ಯಾಗ್ ಒಜ್ಜಾಗಿರ್ತಾವೆ. ಹುಡುಗದು LKG UKG ಹುಡುಗರಿದೆ $1/4 kg, ಅವ್ರ ಬ್ಯಾಗ್ 10 kg ಆಗ್ಯದ್ರಿ. ಸಂಜೆ ಕಡೆ ಸ್ಕೂಲ್ ಬಿಡೋಣ ಬರ್ತಾವೆ ನೋಡ್ಬೇಕು, ಬ್ಯಾಗ್ ಒಜ್ಜಾಗಿ ಹೆಂಗೆ ಬರ್ತಾವ ಅಂತ ಕೇಳಿದ್ರೆ, ಮಮ್ಮಿ ಮಮ್ಮಿ ನಂಬುದು ಮುಗೀತೆ ಮಮ್ಮಿ, ಪಪ್ಪಗೆ ಬಾತ್ತೇಳೆ ಮಮ್ಮಿ ನಾಳಿಗಿ. ಇವು ಕುರ್ಕುರ್ತಿದ್ದು ಕುರಿ ಆದಂಗೆ ಆಗ್ಯಾವ್ರಿ. ಮಗ 5 ಗಂಟೆ ಸಾಯಂಕಾಲ ಬರ್ತಾನ, ಬಂದು ಇದಕ್ಕೆ ಕುಂದಿರ್ಬೇಕತ್ತಾನ, ಒತ್ತಿ ಬಂದದ ಕಳಿಲೇಗ್ಯದ್ರಿ. ಹೋಗಿ ಮಮ್ಮಿಗೆ ಹೇಳ್ತಾನೆ, ಮಮ್ಮಿ ಕಳಲಾಗ್ಯದೆ ಮಮ್ಮಿ 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 ಬಂದು ಕಳೆದಳ್ರಿ. ಹೋಗಿ ಕೂತ ಮಗ, ಮಮ್ಮಿ ಬರ್ಲಾಗ್ಯದೆ ಮಮ್ಮಿ ಮಮ್ಮಿ. ಯಪ್ಪ ಮಮ್ಮಿಗೆ ಬರ್ಲಾಗ್ಯದ, ನಿನಗೆಲ್ಲಿ ಬರ್ಬೇಕು? ಕುರ್ಕುರಿ ಚಿಪ್ಸ್ ತಿಂದು ಬರ್ತದ. ಹೊಡೆದು 2 ಗಂಗಳ ಚಜ್ಜಕ 11 ಹೋಳಿಗೆ ಹೊಡ್ತಾನೆ. ಹೊಡೆದು ಹೆಂಗಂದು ಅಲ್ಲಿ ಕೂತಾರ ನಮ್ಮ ಕಾಕವ್ರು. 2 ಗಂಗಳ ಚಜ್ಜಕ 11 ಹೋಳಿಗೆ ಹೊಡ್ತಾನೆ. ಹೊಡೆದು ಮುಂಜಾನೆ ಹೆಂಗೆ ಹೋಗ್ತಿರ ದೊಡ್ಡ ಒಂದು ಕಿರ್ಲಾಸ್ಕರ್ ಇಂಜನ್ ಟಮ್ ಹೋಗಿ ಹೊಡೆದಾಗ ಹೊಡಿತಿತ್ತು. ಈಗಿನ ಮಂದಿಗೆ ಬರ್ಲಾಗ್ಯದ್ರಿ. ಕುರ್ಕುರಿ ತಿಂದ್ಯಾ, ಚಿಪ್ಸ್ ತಿಂದ್ಯಾ ಅಂದ್ರೆ ಏನು ಊಟ್ರಿ? ಹಾಂ ಒಳ್ಳೆ ತಿನ್ರಿ ಅಕ್ಕ. ಇದೇ ನೋಡ್ರಿ ರೊಟ್ಟಿನೇ ಮಾಡಕ್ಕೆ ಬರ್ಲಾಗ್ಯದ. ಎಲ್ಲಿ ಏನು ಕೈಯಾಗೆ ಸಾಕತಿ ಇಲ್ಲಲ್ರಿ. ಇನ್ನೊಬ್ಬ ಬಡಿ ಅಂದ್ರೆ ನಮಗೆ ಬಡಿತೀರಿ ನೀವು, ರೊಟ್ಟಿ ಬಡ್ಯ. ಅದಕ್ಕೆ ಚಲೋ ಮಾತಿರ್ತಾವ. ಹೆಂಗೆ ನೋಡ್ರಿ, ನಾನು ಹೆಣ್ತಿ ಮೊನ್ನೆ ಏನಂದ್ರು, ಸಂಗನ ಬಸವೇಶ್ವರ ಜಾತ್ರೆ ಅದ, ಜಾತ್ರೆಗೆ ಒಂದು ಸೀರೆ ಕೊಡ್ಸಲ್ಲ ಏನಂದಳು. ನಾನು ಆಯ್ತು ನಡೆಯುತ್ತೆ ಸಿಂದಗಿ ಕುಲ್ಕರ್ಣರ ಅಂಗಡಿ ಕರ್ಕೊಂಡು ಹೋದನ್ರಿ. ಹೋಗಿ ಕುಲ್ಕರ್ಣರ ಅಂಗಡಿ ಒಳಗೆ ಬಿಟ್ಟೆ, ತಗೋ ಸೀರೆ ಅಂದೆ. ಓ ಇಲ್ಲಿ ಬರ್ರಿ ಅಂದಳಕ್ಕಿ, ಚಾಯ್ಸ್ ಮಾಡಿ ಬರ್ರಿ ಅಂದಳು. ಅಲ್ಲ ಉಡಾಕಿ ನೀ ಚಾಯ್ಸ್ ಮಾಡು. ಉಡಾಕಿ ನೀ ಆದರೆ ನಾ ಆದರೆ ಏನ್ರಿ ಒಗ್ಯಾವ್ರು ನೀವು ಚಾಯ್ಸ್ ಮಾಡ್ರಿ ಅಂದಳಕ್ಕಿ. ನನ್ನ ತಾಯಂದಿರೇ ಯಾವಾಗ ಎಲ್ಲಿ ಬರೀ ತೆಗಿತೀರಿ ಗೊತ್ತಿಲ್ಲರಿ. ಅದಕ್ಕೆ ಕಿರಿಕಿರಿ ಬೇಡತ್ತೇಳಿ ನಾನು ಏನು ಮಾಡಿದೆ, ಮೊನ್ನೆ ಇಲ್ಕಲ್ಗೆ ಹೋಗಿದ್ದೀನಿ. ಇಲ್ಕಲ್ದಾಗ ಏನು ಸಿಗ್ತಾವ್ರಿ ಹೇಳ್ರಿ? ಇಲ್ಕಲ್ದಾಗ ಏನು ಸಿಗ್ತಾವ್ರಿ? ಸೀರೆ ಎಷ್ಟು ತಂದಿರಿ? ಹಾಂ ನಾನು ಹೆಣ್ತಿ 3 ಸೀರೆ ತಂದಿದ್ದೀನಿರ. ಒಂದು ಇಡ ಸೀರೆ, ಒಂದು ತೊಡ ಸೀರೆ, ಒಂದು ಮಾಡ ಸೀರೆ. ನಿಮ್ಮ ಅವೇನ್ರಿ 3 ಇಲ್ಲ? ಹಾಂ ಅವಾಗ ನನ್ನ ತಾಯಂದಿರು ತಲೆ ಮೇಲೆ ಸೆರಗ ಹಾಕೊಂಡು ಕೂತ್ರಿ. ಹ್ಯಾಂಗೆ ಗತ್ತರಿಗೆ ಭಾಗ್ಯವಂತಿ ಕೂತಂಗೆ ಕಾಣ್ತಿದ್ದಳು. ಈಗ ತಲೆ ಮೇಲೆ ಸೆರಗಾನೇ ಇಲ್ರಿ, ಮತ್ತು ಸೆರಿನೇ ಉಡಲಿಗೆ ವೇಲಿ ಸೆರಗಾರ ಬರ್ಬೇಕ್ರಿ. ನೈಟಿ ಹಾಕಿ ನಾಯಿ ಕುನ್ನದಂಗೆ ಆಗ್ಯಾವ ಎಲ್ಲರೂ. ಅವು ಸೀರೆ ಉಳ್ದಿದ್ದು ನಾವೇನು ಮಾಡ್ಲಿಕ್ಕತ್ತೇವಿ, ಕಬ್ಬಿಗೆ ಮೆಕ್ಕೆಜೋಳಕ್ಕೆ ಆ ಕಡೆ ಕಟ್ಲಿಕ್ಕತ್ತೇವೆ ಒಯ್ದ್ರಿ. ಅವು ಸುತ್ತ ಕಟ್ಟಿದ್ದು ನೋಡಿ ಹಂದಿ ಹಿಂಗೆ ಬರ್ತಾವೆ. ಯವ್ವ ಭೂಮಿ ತಾಯಿ ಸೀರೆ ಉಟ್ಟಾಳಾಕಿನ ಬಲಿ ಹೋಗ್ಬಾರ್ದು, ಆಕಿನ ಮಾನ ಭಂಗ ಮಾಡಬಾರ್ದು. ಅವು ಅಡ್ದೂರಿ ಹಾರ್ಲಿಕ್ಕತ್ತಾವ್ರಿ. ಹಂದಿ ಅಂತ ಹಂದಿ ಸುಧಾರಿಸ್ತೀವ್ರಿ ನಾವು, ಮಂದಿ ಸುಧಾರಿಸ್ಲಿಲ್ಲ. ಕಲ್ಲೋಡು ನಮ್ಮ ಅಕ್ಕ ನೋಡ್ರಿ, ನಮ್ಮ ಆಯ್ತಲ್ಲಿ ಹಿಂಗೆ ಗಳಿಗಾಡಕತ್ತದ್ರಿ. ಯಾರಿ ಯಾಕ್ರಿ ಮುತ್ತೆಂತಲ್ಲಿ ಹಿಂಗೆ ಗಳಿಗಾಡ್ತದ? ಯಾಕಂದ್ರೆ ಆಯಿ ಏನತ್ತಾಳ ಮುತ್ಯಾಗ, ಮುದೋಡೆ ಹರಿಯದ ಕಾಲಕ್ಕೆ ಕೆಟ್ಟ ಹರಿಯಾಡ್ತಿದ್ದಿ. ನಾ ಏನ್ರಿ ಅಂದ್ರೆ ಸಿಟ್ಟಿಗೆರೆ ಹೊಡಿತಿದ್ದಿ. ಅವಾಗಿನೇನು ಹರಿಯ ಸದ್ದಿತ್ತಂದ್ರೆ ಬ ಅದು ಮುದಕ್ಕ ನವಲ್ಲೆ ಯವ್ವ ಅವಾಗಿನ ಒಂದೊಂದು ಟೈಮ್ ಇರ್ತದ, ಅದು ಆಗಿರ್ತದ. ಅದಕ್ಕೆ ಆಯ್ತಲ್ಲಿ ಹಿಂಗೆ ಅಳಿಗಾಡ್ತದ, ಮುತ್ತೆಂತಲ್ಲಿ ಹಿಂಗೆ ಅಳಿಗಾಡ್ತದ. ಅದಕ್ಕೆ ಚಂದ ಅದಾವ್ರಿ. ಇವು ಬಿಸಿ ಕಲ್ಲಿ ಕೂತು ಎಡ್ ಚಂದ ಹಾಡ್ತಿದ್ರಿ. ಈಗ ಹಾಡು ಬರ್ತಾವ್ರಿ ನಿಮಗೆ? ಮತ್ತು ತಲೆ ಮೇಲೆ ಸೆರಗನ ಹಾಕೊಳ್ಳಲ್ಲಿ ಎಲ್ಲಿ ಹಾಡ ಬರ್ಬೇಕು ನಮಗೆ? ಆಯಿ ಭಾಳ ಕರೆಕ್ಟ್ ಮಾತಾಡ್ತಾಳೆ ನೋಡ್ರಿ. ಮೊನ್ನೆ ಒಂದು ಊರಾಗ ಹೋಗಿನಿ ಕಾರ್ಯಕ್ರಮಕ್ಕೆ, ಎಲ್ಲರೂ ನಗಲಕತ್ತಾರ, 2 ಹೆಣ್ಮಕ್ಳು ನಗಲಿಗ್ಯಾರ್ರಿ. ಅಕ್ಕ ಯಾಕೆ ಎಲ್ಲರೂ ನಗಲಕತ್ತಾರ? ನಿನಗೇನಾಗ್ಯದ ನಗಲಾಕಂದೇನ? ಏನು ನಗತಾರೆ ಅಪ್ಪ? ಸೇಮ್ ನಿನ್ನ ಮುಖ ನಮ್ಮ ಅತ್ತಿ ಹಿಂಗೆ ಕಾಣಕತ್ತದ. ಮತ್ತು ನಿಮಗೆ ಯಾರಿಗ್ಯಾರು ನಿಮ್ಮ ಅತ್ತಿ ಹಂಗೆ ಮುಖ ಕಂಡ್ರಿ ಯಾರೂ ನಗೋಬೇಡ್ರಿ. ಯಾಕಂದ್ರೆ ಎಲ್ಲರೂ ನಗುವಲಕ್ಕೆ ಆಗಂಗಿಲ್ಲ ರೀ. ಯಾರ್ಯಾರ ಪರಿಸ್ಥಿತಿ ಏನಿರುತ್ತೆ ಯಾರಿಗೆ ಗೊತ್ತ. ಮೊನ್ನೆ ಎಲ್ಲರೂ ನಗಲಕತ್ತಾರ, ಒಬ್ಬ ಮುತ್ತೆ ಒಟ್ಟ ನಗಲಿಗೇನೋ ನಡ್ಬಾಗ ತಂದು ಕುಂದ್ರಿಸೋದು. ಮುತ್ತೆ ಎಲ್ಲರೂ ನಗಲಾಯ್ತೀನಿ. ಏನು ಕುಂದ್ರಡಲ್ಲಿ ನಿಂದ್ರೆ ಅದಕ್ಕೆ ಮುಳುವಾದಾಗ್ಯದ. ಸುಮ್ಮನೆ ನಗೋತ್ ನಿನಗೆ ಹತ್ತನ
ಅಂದ್ರೆ ಎಲ್ಲರಿಗೂ ನಗು ಅಲ್ಲೋಕೆ ಆಗಂಗಿಲ್ಲ ರೀ. ನಗುವುದೊಂದು ಯೋಗ ಅದ, ನಗಿಸೋದೊಂದು ಭೋಗ ಅದ, ನಗದೇ ಇರೋದು ಒಂದು ರೋಗ ಅದ. ನಗಲಾರದವ್ರಿಗೆ ಅದೊಂದು ರೋಗ ಅದ ತಿಳ್ಕೊಂಡು ಬಿಟ್ಟು ಬಿಡೋದ್ರಿ. ಎಲ್ಲರೂ ನಗಲಕ್ಕೆ ಹೆಂಗಾಗ್ತದ್ರಿ? ಹಾಂ, ಈಗ ನೋಡ್ರಿ, ಇಂಥ ಜಾತ್ರೆ ಒಳಗೆ ಒಂದೊಂದು ಊರಾಗ ಕಾರ್ಯಕ್ರಮ ನಿಂತು ಹೋಗಿಬಿಟ್ಟಾವ್ರಿ. ಈ ಎಲ್ಲ ಧಾರಾವಾಹಿ ಬಿಟ್ಟು ಬಂದಿರಂದ್ರೆ ನನ್ನ ತಾಯಂದ್ರಿಗೆ ನೀವೆಲ್ಲರೂ ಕಲ್ತು ಒಂದು ಜೋರದ ಚಪ್ಪಾಳೆ ಕೊಡ್ರಿ. ಹಾಂ, ಯಾಕಂದ್ರೆ ನೀವು ಧಾರಾವಾಹಿ ಬಿಟ್ಟು ಬಂದಿರಿ, ನೀವು ಪುಣ್ಯವಂತರಿ. ನಾವು ಪುಣ್ಯನೇ ಇಲ್ಲಿತ್ತು ಮಾತಾಡ್ತೇವಂದ್ರೆ. ನಾನು ಹೇಳ್ತೀನಿ ಅದಲ್ಲ, 45 kgದಾಗ 90 kgಗಳ ಧಾರಾವಾಹಿ ನೋಡ್ಕೋತ ಮಾನ್ಯ ನಮ್ಮ ಸರ್ ಬಂದಿರಿ, ಸಂಗೀತ ಸರ್ ಈ ಕಡೆ ಹೋದ್ರಿ. ಬರ್ರಿ ಸರ್ ತೊಳಗೆ ಕರ್ಕೊಂಬಂದು ನಡಿಲಿಕ್ಕೆ ಬರ್ಲಾಗ್ಯದ್ರಿ. ಯಾರು ಬಂದಾರ, ಎದಕ್ಕೆ ಬಂದಾರ? ಕಾರ್ಯಕ್ರಮ ಹೇಳಕತ್ತಾರ, ಬಾ ಚಾ ಮಾಡ್ಕೊಂಬ. ಅಲ್ಲೇ ಅದ ನೋಡು, ನೀನೇ ಮಾಡಿಕೊಡು. ನಾನು ಹೋಗಿ ಅಲ್ಲಿ ಚಾ ಮಾಡ್ಕೊಂಬರೋದಾಗ ಅವ್ರು ಏನು ಸುಮ್ಮ ಕುಂದಿರ್ತಾ ತಿಳ್ಕೊಂಡು ನಾನು ಲಗ್ನದ ಫೋಟೋ ಕೊಟ್ಟೇನಿ ರೀ, ನೋಡ್ರಿ ಅಂತೇಳಿ. ಅವ್ರೊಂದು ಪೇಜ್ ತೆಗಿಯೋರು ನೋಡೋರು, ಅಕ್ಕಿಗೆ ನೋಡೋರು. ನಾವು ಒಳಗೆ ಹೋಗಿ ಚಾ ತೊಗೊಂಬರೋದಾಗ ಅವ್ರು ಏನು ಅನ್ಬೇಕ್ರಿ, ಸುರೇಶ್ ಅವರು ಮೊದಲಿನ ಅಕ್ಕೋರಿಗೆ ಏನಾಗೈತೆ ರೀ ಅಂದರು. ಅವ್ರು ಏನು ತಿಳ್ಕೊಂಡ್ರು, ಮೊದಲಿಂದ ಹೋಗ್ಯದೆ ನೀವು, ಮತ್ತೋದು ಆಗ್ಯಾನೆ ನೀವು. ಅವಾಗ ಹಿಂಗಿದ್ದಿಲ್ರಿ, ಈಗ ಹಿಂಗಾಗಿ ಹೇಳ್ರಿ. ಎಂಥ ಕಲಾವಿದ್ರು ನಮ್ಮ ತಾಯಂದ್ರೆ ಹೇಳ್ತಾನೆ, ಇಲ್ಲಿ ಕೂತೀರಂದ್ರೆ ಇದು ನೀವು ಭಾಳ ಪುಣ್ಯ ನಂಬೋದು. ಎಲ್ಲೆಲ್ಲಿ ಒಂದೊಂದು ಊರಾಗ ಏನೋ ನಡಿಲಿಗ್ಯಾವ್ರಿ, ನಿತ್ತು ಹೋಗ್ಯಾಬಿಟ್ರೆ ಜಾತ್ರೆ ನಿಂತಾವ್ರಿ. ಬರೀ ನಾವು ಏನು ಮಾಡಕತ್ತೇವ್ರಿ, ತಾಯಿದೇರಿ ನೀವೆಲ್ಲರೂ ಸೀರೆ ಚಂದ ಉಟ್ಕೊಂಡು ಕೂತಿರಲ್ಲ, ನಿಮಗೆ ನೋಡಿದ್ರೆ ನಮಗೆ ಇಲ್ಲೇ ನಮಸ್ಕಾರ ಮಾಡಂಗೆ ಆತೈತ್ರಿ. ಈಗ ಯಾರು ಡ್ರೆಸ್ ಉಡಾಕತ್ತೀರಿ, ಈಗ ಉಡಬೇಡ್ರಿ ದಯವಿಟ್ಟು, ಚಲೋ ಚಲೋ ಸೀರೆ ಉಡ್ರಿ. ಯಾಕಂದ್ರೆ ನೀವು ದೇವತೆ ಕಂಡಂಗೆ ಕಾಣ್ತೀರಿ. ನಮಗೆ ಸೀರೆ ಉಟ್ರಿ ಎಷ್ಟು ಚಂದ ಕಾಣ್ತೀರಿ, ನಿಮ್ಗೆ ಕೈ ಮುಗಿಬೇಕು ಅನ್ನಿಸ್ತದ. ಎಲ್ಲ ಡ್ರೆಸ್ ಹಾಕೊಳಕತ್ತೀರಿ. ಏನು ಮೊನ್ನೆ ಒಂದು ಊರಿಗೆ ಬೆಂಗಳೂರಿಗೆ ಆಯಿಗೆ ಹೋಗಿದಾರೆ ರೀ, ಆ ಟ್ರೈನಾಗ ಹೋಗಾರ ಹೋಗಿ ಇಳಿದು ಮನೆಗೆ ಹೋಗ್ಬೇಕು ಅನ್ನೋದಾಗ ಮಳೆ ಹತ್ತಿ ಬಿಟ್ಟದ್ರಿ. ಹಾದ್ಯಾಗ ಮೈ ತೋರಿಸ್ಕೊಂಡಾಳ. ಅಲ್ಲಿ ಹೋಗಾರದಾಗ ಅವು ಸೀರೆ ಮಂದಿನೇ ಇಲ್ರಿ. ಅಲ್ಲಿ ಆ ನೈಟಿ ಹಾಕಿ ಕೊಟ್ಬಿಟ್ರೆ ಉಟ್ಕೋದು ಕೊಟ್ರೆ ಅದು ಕೈ ಸೇರಿಸದಾಗ ಕಾಲು ಸೇರಿಸಿಟ್ಟಾಳ್ರಿ. ಒಟ್ಟು ಹಿಂಗೆ ಒಡ್ಡಾಡೊಳ್ಳಕತ್ತಾಳ್ರಿ. ಮತ್ತೇನು ಮಾಡಿದ್ರು, ಮನ್ಯಾಗ ಒಳಗೆ ಒಯ್ದು ಸಸಿ ಇದು ಬೇಡ ತಿಳ್ಕೊಂಡು ಮತ್ತೊಂದು ಖರೀದಿ ಸೀರೆ ತಂದು ಉಡ್ಸಲ್ರಿ. ಮೊನ್ನೆ ಹೋಗ್ಬೇಕು, ನಿಮ್ಮ ತಾಯಂದಿರು ನೀವು ಭಾಳ ಚಂದ ಇದೀರಿ, ನಮ್ಗೆ ಎಲ್ಲಿ ಮಣಿಸ್ಬೇಕು ಅಲ್ಲಿ ಮಣಿಸ್ತೀರಿ, ಎಲ್ಲಿ ಕುಂದ್ರಿಸ್ಬೇಕು ಅಲ್ಲಿ ಕುಂದ್ರಿಸ್ತೀರಿ, ಕೂಡಂದ್ರೆ ಕುಂದಿರ್ತೀವಿ. ಮತ್ತು ನಾನು ಹೇಳ್ತೀನಿ, ಮೊನ್ನೆ ಏನು ಅನ್ಬೇಕ್ರಿ, ನಾ ದಗದ ಮಾಡ್ತಿಲ್ಲ ರೀ ಮನ್ಯಾಗ ರೀ. ಭಾಳ ಚಂದ ವರ್ಣ ಮಾಡಿದ್ರು, ಕವಿತೆ ಬರೆದ್ರಿ. ಹೆಂಗೆ ರೀ, ನನ್ನ ಗಂಡ ಭಾಳ ಒಳ್ಳೆಯವ, ನಾ ಹೇಳ್ದಂಗೆ ಕೇಳವ. ನೋಡಕ್ಕೆ ಹೇಳ್ತಾನೆ ನೋಡೋದು ನಡೆದಂಗೆ ನಾವು ಕರೆಕ್ಟ್ ನೀವು ಬರೋಬರಿ ಮಾಡ್ತೀರಿ. ಮತ್ತು ಹೇಳೋದಿಲ್ಲ ರೀ, ಹೋರಿಗೆ ಮುದಾಣೆ ಹಾಕಿದಂಗೆ ಮನಸ್ಸಿಗೆ ಹಗ್ಗ ಹಚ್ಚಿದಂಗೆ ಮನಸ್ಸೈತಿ ಬೆಣ್ಣೆ ಹಂಗೆ ಕೇಳ್ತಾನ ನಾ ಹೇಳಿದಂಗೆ ಅಂದಳಕ್ಕಿ. ಅಯ್ಯವ್ವ ಅಂದೇನ. ಆದರೂ ಊರಾಗಿ ಮತ್ತು ಸರ್ದಾರ, ಮನ್ಯಾಗ ನನ್ನ ಮುಂದೆ ಪಿಂಜಾರ, ಇವನ ಮ್ಯಾಲ ಅದ ನನ್ನ ಅಧಿಕಾರ ಅಂದರು. ಹೊಡಿ ಏನು ಹೊಡಿತಂದೆ ನಾನು. ಹವಳ ಬಾಣದು ಗೋಧಿ ಹಾಡಾಡಿ ಬೀಸಾಗ ಬೀಜ ಕಿಟ್ಟೀನಿ ಬಿಳಿ ಜ್ವಾಳ, ಬೀಜಕ್ಕ ಇಟ್ಟೀನಿ ಬಿಳಿ ಜ್ವಾಳ ನನ್ನ ತಮ್ಮ, ನಿನಗಾಗಿಟ್ಟೀನಿ ನನ್ನ ಮಗಳ, ನಿನಗಾಗಿ ಇಟ್ಟೀನಿ ನನ್ನ ಮಗಳ ನನ್ನ ತಮ್ಮ, ಇನ್ನೂ ಯಾಕ ಬರುವಲ್ಲ ಚಲುವಂಗ ನನ್ನ ತಮ್ಮ. ಈಗಿಲ್ರಿ, ಬಂದ್ರ ಬಾ ಇಲ್ಲಿಕ್ಕಂದ್ರ ಹೇಳ್ರಿ, ಹೋಗ್ಲಿ ಹೇಳ್ರಿ, ಬಂದ್ರ ಬಾ ಇಲ್ಲಿ. ಅದಕ್ಕೆ ಈ ಜಾತ್ರೆ ಅಷ್ಟು ಸಾಮಾನ್ಯ ಜಾತ್ರೆ ಅಲ್ರಿ. ಒಂದೊಂದು ಊರಾಗ ಜಾತ್ರೆ ನಿಂತು ಹೋಗ್ಯಾವ. ಯಾಕೆ ನಿಂತು ಹೋಗ್ಯದ ಅಂತ ಹೇಳ್ತೀನಿ ರೀ. ಒಂದು ಊರಾಗ ಜಾತ್ರೆಗೆ ಅಲ್ಲಿ ಏನು ಮಾಡಿದ್ರೆ ಆನೆ ತಂದಿದ್ರಿ. ಅಲ್ಲಿ ಏನಾಗೈತೆ ರೀ, ಜಾತ್ರೆ ನಡೆದೈತ್ರಿ, ಊರಾಗ ಆನೆ ತರಿಸಿದ್ರಿ ಮೆರವಣಿಗೆ. ಮುತ್ಯಾರಂದ್ರೆ ಅಲ್ಲಿ ಊರಾಗ ಏನಂದ್ರು, ಪೂಜೆ ಮಾಡ್ರಿ, ಆನೆ ಮುಂದೆ ಬಿಡ್ರಿ, ಹಿಂದೆ ಟೇರ್ ಬಿಡ್ರಿ ಅಂದರು. ಪೂಜೆ ಮಾಡ್ರೆ ಜಗಳ ಹತ್ತಿ ಬಿಡ್ತು. ಇಬ್ರು ನೈಟಿ ಹೊಡೆದು ಬಂದಿದ್ರು. ಕೂಕ ಮಾಡಿ ಹಚ್ಚು, ಇವತ್ತು ಉಜ್ಜು ಹಚ್ಚು, ಹೋಲಿ ಬಿಡು ಅಂದ್ರು ಅವ್ರು. ಹೊಚ್ಚಿಗಿಚ್ಚಿದೆ ಎನ್ನಿ, ಕೂಕ ಮ್ಯಾಂಗ ಅಡ್ಡ ಹಚ್ತಾರ. ನಾ ಹೇಳ್ದಟ್ಟು ಮಾಡಿ ಕೂಕ ಮಾಡಿ ಹಚ್ಚು, ಇವತ್ತು ಉಜ್ಜು ಹಚ್ಚು, ಹೋಲಿ ಅಂದರು. ಹಿಂಗೆ ಮಾಡಿ ಹೊಡೆದಾಡಿ ಬಿಟ್ರಿ. ಹೊಡೆದಾಡೋದು ಕಂಪ್ಲೀಟ್ ಆಯಿತು, ಜಾತ್ರೆ ನಿತ್ತು. PS ಅದು ಕೋರ್ಟ್ ಆಡ್ ಸಳ ಆಗ್ತದೆ ರೀ. 6 ವರ್ಷ ಹೋಯ್ತು. 6 ವರ್ಷ ಆದ್ಮೇಲೆ ತೀರ್ಪು ಹೊರಗೆ ಬಂತು. ಇವತ್ತು ಅಡ್ಡ ಹಚ್ಚ್ರಿ, ಕೂಕ ಮುದ್ದು ಹಚ್ಚ್ರಿ, ಜಾತ್ರೆ ಮಾಡ್ರಿ ಅಂದರು. ಆಟದಾಗ ಆನಿನೇ ಸತ್ತಿ ತಲಿಸು. ಒಂದೊಂದು ಊರ ಜಾತ್ರೆ ನಿಂತಾಗ. ಆದ್ರೆ ಇಲ್ಲಿ ಯಾಕೆ ಜಾತ್ರೆ ಇಟ್ಟು ಸಂಪಂದ್ರೆ ಭಕ್ತರ ಮೇಲೆ ಪೂಜ್ಯರದು ಆಶೀರ್ವಾದ ಅಂಥದ್ದದ. ಪೂಜ್ಯರು ನಿತ್ಯಾನಂದ ಮಹಾರಾಜರು ನಮಗೆ ಏನು ಹೇಳಿಕೊಟ್ರ ಅಂತ ಕೇಳಿದ್ರೆ,
ಬಾಳೋದು ಕಲಿಸ್ಯಾರ, ಬಾಗೋದು ಕಲಿಸ್ಯಾರ, 4 ಮಂದಿ ಒಳಗೆ ಹೆಂಗೆ ಇರ್ಬೇಕು ಅನ್ನೋದು ಕಲಿಸ್ಯಾರ. ಯಾಕಂತ ಕೇಳಿದ್ರೆ ಪೂಜ್ಯರು ಮಾಡುವಂಥ ಕೆಲಸ ಕಾರ್ಯಗಳು ಹೆಂಗಂದ್ರೆ ಹಾಲಿಗೆ ಹೆಪ್ಪು ಹಾಕುವಂಥ ಕೆಲಸ. ಹಾಲಿಗೆ ಹೆಪ್ಪು ಹಾಕಿಬಿಟ್ರೆ ಏನಾಗ್ತದೆ ರೀ? ಮೊಸರು ಆಗ್ತದೆ, ಕಟ್ಟದ್ರೆ ಮಜ್ಜಿಗೆ, ತೆಗೆದ್ರೆ ಬೆಣ್ಣೆ, ಅಪ್ಪವ್ರು ಹಾಕಿದಕ್ಕೆ ಹೆಪ್ಪ, ಕಾಸು, ತುಪ್ಪ, ಹಚ್ಚು ಸಂಕನ ಬಸವೇಶ್ವರ ದೀಪ ಅಂತ ಹೇಳಿದ್ರು ಅವರು. ಎಷ್ಟು ಚಂದ ಅಪ್ಪವ್ರು ರೀ. ಅಪ್ಪವ್ರದ್ದು ಅಷ್ಟು ಹೇಳಕ್ಕೆ ನಮಗೆ ನಂಬಲ್ಲಿ ಹೇಳುವಂಥದ್ದು ಅಷ್ಟು ತಾಕತ್ತಿಲ್ಲ. ಪರಮ ಪೂಜ್ಯರ ಆಶೀರ್ವಾದದಿಂದ 4 ನುತ್ತು ಮಾತಾಡಕತ್ತೀವಿ. ಆದರೂ ಭಗವಂತನ ಆಶೀರ್ವಾದ ದೊಡ್ಡದದ. ಯಾಕಂದ್ರೆ ಹಿತ್ತಲಿ ಗಿಡಕ್ಕೆ ನೆಳ್ಳಬೇಕು, ಮನೆಗೊಬ್ಬ ಹಳೆ ಬೇಕು, ಎಳ್ಳ ಮಸ್ಯಾಗಿ ಎಳ್ಳಬೇಕು, ಬಾಣೆ ತನಕ ಕುಳ್ಳಬೇಕು. ಹಿಂಗೆಲ್ಲ ನಿಂತು ಮಾತಾಡ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಚಪ್ಪಾಳೆ ನನಗೆ ಬೇಕು. ಬರಲಿ ಹೊರದ ಚಪ್ಪಾಳೆ ಎಷ್ಟು ಕೊಡ್ತೀರ ಅಷ್ಟು ನನಗೆ ಆಶೀರ್ವಾದ ಆಗ್ತದೆ ಹೇಳ್ತೀನಿ. ಅಕ್ಕರೆ ನನಗೆ ಹಲ್ಲಾಗಿ ಹಿಡ್ದಾಳಿಗೆ ಎಲ್ಲಿ ನಿಮ್ಮ ಅತ್ತಿಂಗೆ ಕಾಣಕತ್ತೀನಿ ಅನ್ನ ನೀವು. ಅಗಳೇ ಸೆರಗ ಹೊಚ್ಕೋತಾಳ್ರಿ ಹಿಂಗೆ. ಅವ್ರ ಹತ್ತಾರ ನನ್ನ ಹಾಟ್ಯ ತನ್ನ ಮನೆ ನನ್ನ ಹೆಂಡ್ತಿಗೆ ಹೇಳಲ್ಲ, ನನಗೆ ಹೇಳ್ತಾನೆ ತತ್ತಾಳ್ರಿ. ಹೆಂಗೆ ಮಾತಾಡೋಕೆ ಹೇಳ್ರಿ? ಏನು ಹಂಗೆ ಅದ್ರಿ ನಮ್ಮದು. ಅವ್ರು ಹೇಳ್ದಂಗೆ ಅದು ಮತ್ತೆ ಏನೂ ಮಾಡೋಕೆ ಬರಲ್ಲ. ಹಾಂ ಕಲ್ಯಾಣ ಬೀಗಿತ್ತು ನೋಡ್ರಿಕಿ. ಏನು ಹೆಣ್ಣ ಕೊಟ್ಟವ್ರಿ, ಏನು ಕೆಟ್ಟವ್ರಿ ಯಾವ. ಏನು ಮಗಳ ಕೊಟ್ಟಿ ಅಕ್ಕ ತೆಗಿತಾಳ ಜಗಳ, ಎಂಥ ಮಗಳಿಗೆ ಕೊಟ್ಟಿ ಅಕ್ಕ ಹಿಡಿಸ್ಯಾಳ ಮಳ್ಳ. ನಾನೇ ನೋಡಿ ಮಾಡಿನಿ ಪಾಸ, ಎಂಗೇಜ್ಮೆಂಟ ಆಗ್ಯದ ಬಿರ್ಸ. ಮಾಡ್ತಾಳ ಹಿಡಿಯೋ ಕಾಲ, TV ಹಚ್ಚಿ ಕುಣಿಯ ತಾಳ. ಏನು ಮಗಳ ಕೊಟ್ಟಿ ಅಕ್ಕ ಹಿಡಿಸ್ಯಾಳ ಮಳ್ಳ, ಎಂಥ ಮಗಳಿಗೆ ಕೊಟ್ಟಿ ಅಕ್ಕ ಹಿಡಿಸ್ಯಾಳ ಮಳ್ಳ. ತಿಲ್ಲಕ್ಕೆ ಬೇಕೋ ಚಿಕನ್ ಪೀಸ, ಊಟಕ್ಕೆ ಬೇಕೋ ಮಟನ್ ರೈಸ. ಇಂಥವು ನಿಮ್ಮ ಮಗಳು ಬೀಳಕತ್ತಾಳೆ ಅಕ್ಕ, ನೀವು ಏನು ಹೇಳೋದು? ಇಲ್ಲಿ ಭಾಳ ಸಮಯ ಇಲ್ಲ, ಮತ್ತೆ ಇನ್ನೊಮ್ಮೆ ಚಾನ್ಸ್ ಸಿಕ್ಕಾಗ ಮಾತಾಡ್ತೀನಿ. ಸಮಯ ಭಾಳ ಸ್ವಲ್ಪ ಕಮ್ಮದ, ಅದಕ್ಕೆ ಇನ್ನೊಮ್ಮೆ ಸರಿ ನಾವು ಮಾತಾಡುವಾಗ ನಿಮಗೆ ನಗಸುಗೋಸ್ಕರ ನಮ್ದಕ್ಕೆ ನಾವು ಏನೇ ಹೇಳ್ತೇವೆ ನಿಮಗೂ ಅಸಹಾಯ ಮಾಡ್ತೇವೆ. ಅವೇನು ಹೇಳಿ ತಿಳ್ಕೊಬೇಡ್ರಿ. ಇಲ್ಲಿ ಹೋಗೋದಾಗ ಹೊರಗೆ ಹೋಗಿ ಬಿಟ್ಟು ಹೋರಿ. ಮತ್ತು ಹೋಯ್ದಿರಿ ಅಂದ್ರೆ ಅಲ್ಲಿ ಆಧಾರ್ ಕಾರ್ಡ್ ಸ್ಕ್ಯಾನ್ ಆಗ್ತದೆ. ಮತ್ತು ಊರಾಗ ಎಲ್ಲಿ ಅಲ್ಲಿ ಕಸದಾಗ ಮಾತಾಡಿರ್ತೀನಿ. ಯಾಕಂದ್ರೆ ನಿಮ್ದು ಒಂದು ಗುಂಪೇರಿದು, ಕೂಲಿ ಮಾಡೋದೊಂದು ಗುಂಪೆ. ಹಾಂ, ಕೂಲಿ ಮಾಡೋರ್ದು ಒಂದೇ ಕುಲ, ಮಾತಾಡ್ಕೋತ ಕೆತ್ತಾರ ಹುಲ್ಲ. ಕೂಲಿ ಮಾಡೋರ್ದು ಒಂದೇ ಕುಲ, ಹಿಂದ ಮುಂದ ಆಗಂಗಿಲ್ಲ, ಮುಂದ ಹೋದವ್ರನ್ನ ಬಿಡುವುದಿಲ್ಲ. ಮುಂದ ಹೋದವ್ರನ್ನ ಬಿಡುವುದಿಲ್ಲ, ಹಳ್ಳ ಹೊಡೆದು ಹಿಂದೆ ಕರಿತಾರಲ್ಲ. ಕೂಲಿ ಮಾಡೋರ್ದು ಒಂದೇ ಕುಲ, ಮಾತಾಡೋಕೆತ್ತ ಕೆತ್ತಾರ ಹುಲ್ಲ. ಕೂಲಿ ಮಾಡೋರ್ದು ಒಂದೇ ಕುಲ. ಗುತ್ತ ಏನು ನಮ್ಗೆ ಕೊಟ್ಟಿಲ್ಲ, ನೀವೊಬ್ಬಕ್ಕೆ ಮುಂದೆ ಹೋಗಿದ ಆಗಿ ಬರುವುದಿಲ್ಲ. ಗುತ್ತ ಏನು ನಮ್ಗೆ ಕೊಟ್ಟಿಲ್ಲ, ನೀವೊಬ್ಬಕ್ಕೆ ಸಾಜೋಗಿ ಆಗಿ ಬರುವುದಿಲ್ಲ. ಕಿಟಿ ಮೊದಲ ಆಗಿ ಬರುವುದಿಲ್ಲ, ನಾಳಿಗೆ ನಾವು ಬರುವುದಿಲ್ಲ. ಕೂಲಿ ಮಾಡೋರ್ದು ಒಂದೇ ಕುಲ, ಮಾತಾಡೋಕತ್ತು ಕೆತ್ತಾರ ಹುಲ್ಲ. ಕೂಲಿ ಮಾಡೋರ್ದು ಒಂದೇ ಕುಲ. ಹಾಂ, ಬರಲಿ ಜ್ವರ ಚಪ್ಪಾಳೆ. ಮತ್ತೆ ವೇದಿಕೆ ಸಿಕ್ಕಾಗ ಮತ್ತೊಮ್ಮೆ ಮಾತಾಡೊಮ್ಮೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಹಾಸ್ಯ ಕಲಾವಿದ ಸುರೇಶ್ ಪೂಜಾರಿ ಮಾಡುವ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಥ್ಯಾಂಕ್ ಯು.